ಸ್ನೇಹಿತರೆ ನಮಸ್ಕಾರ. ನಾನೀಗ ಹೇಳೋಕೊರಟಿರೋದು ಧನುರ್ ರಾಶಿಗೆ ಸಂಬಂಧಪಟ್ಟಂತೆ ಗುರು ಸಂಚಾರದ ಫಲ. ಗುರು ಬಂದು ಪ್ರತಿ ವರ್ಷ ರಾಶಿ ಬದಲಿಸುವಂಥ ಗ್ರಹ. ಅದರಂತೆ 2025 ಮೇ 14ಕ್ಕೆ ಗುರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಮಾಡ್ತಾ ಇದೆ. ಇದರಿಂದ 5 ರಾಶಿಗಳಿಗೆ ಗುರುಬಲ ಬಂದಂಗಾಗುತ್ತೆ. ಉಳಿದ 7 ರಾಶಿಗಳಿಗೆ ಗುರುಬಲ ಇರೋದಿಲ್ಲ. ಅದರಲ್ಲಿ ಇವಾಗ ಧನುರ್ ರಾಶಿಯವರ ವಿಚಾರಕ್ಕೆ ಬರೋದಾದರೆ ಗುರು 7ನೇ ಮನೆಗೆ ಬರ್ತಾ ಇದೆ. ಹಾಗಾಗಿ ಧನುರ್ ರಾಶಿಯವರಿಗೆ ಮುಂದಿನ ಒಂದು ವರ್ಷ ಗುರುಬಲ ಇರ್ತದೆ. ಸಾಮಾನ್ಯವಾಗಿ ಗುರು ರಾಶಿ ಬದಲಾವಣೆ ಸಂದರ್ಭದಲ್ಲಿ ನಿಮ್ಮ ರಾಶಿಯಿಂದ ಮನೆಗಳನ್ನು ಕೌಂಟ್ ಮಾಡಿ ರಾಶಿ ಫಲಗಳನ್ನು ಹೇಳಲಾಗುತ್ತೆ. ಆದರೆ ಯೂಶ್ವಲಿ ನಾನು ಆ ಥರ ರಾಶಿ ಫಲವನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಆ ಥರ ರಾಶಿ ಫಲಗಳು ನಡೆಯೋದಿಲ್ಲ. ಇದ್ರ ಬಗ್ಗೆ ಈ ಏನು ಟ್ರಾನ್ಸಿಟ್ ಗೋಚಾರಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಮುಖವಾದಂಥ ಗ್ರಂಥ ಬೃಹತ್ ಸಂಹಿತ ಅಂತ, ಅದರಲ್ಲೇ ಇದ್ರ ಬಗ್ಗೆ ಉಲ್ಲೇಖ ಇದೆ. ಅದರಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ಕೂಡ ನಿಮಗೆ ಓದಿ ಹೇಳ್ತೀನಿ. ಎ ಪ್ಲಾನೆಟ್ ದಟ್ ಬೆಸ್ಟೋಸ್ ಬೈ ನೇಚರ್ ಬೆನಿಫಿಷಿಯಲ್ ರಿಸಲ್ಟ್ಸ್ ಈಲ್ಡ್ಸ್ ಇಟ್ಸ್ ಎಫೆಕ್ಟ್ಸ್ ಇನ್ ಕನ್ಫರ್ಮಿಟಿ ವಿತ್ ದ ದಶಾ ಪೀರಿಯಡ್ ಥ್ರೂ ವಿಚ್ ದ ಪರ್ಸನ್ ಈಸ್ ಪಾಸಿಂಗ್ ಆ್ಯಂಡ್ ವಿತ್ ಇಸ್ ಮೆರಿಟ್ಸ್. ಅಂದರೆ ದಶೆಗಳ ಜೊತೆಯಲ್ಲಿ ಈ ಟ್ರಾನ್ಸಿಟ್ ಏನು ಬೆನಿಫಿಷಿಯಲ್ ರಿಸಲ್ಟ್ಸ್ ಅಂತ ಇರ್ತದೋ ಅದು ಗುರುಬಲ ಅಂತ ಏನು ನಾವು ನೋಡ್ತೀವೋ ಇದರ ಎಫೆಕ್ಟನ್ನು ದಶೆಗಳ ಜೊತೆಯಲ್ಲಿ ನಾವು ಅಪ್ಲೈ ಮಾಡಿ ನೋಡಬೇಕಾಗುತ್ತೆ ಅನ್ನೋದನ್ನು ಇದರಲ್ಲಿ ಹೇಳಿದ್ದಾರೆ. ಫಾರ್ ದ ಕ್ಲೌಡಿ ಕೆನಪಿ ಡಸ್ ನಾಟ್ ರಿಲೀಸ್ ಸಫಿಷಿಯಂಟ್ ವಾಟರ್ ಈವನ್ ಟು ಫಿಲ್ ದ ಕುಡುವ ಮೆಜರ್ ಇನ್ ದ ಸ್ಪ್ರಿಂಗ್ ಸೀಸನ್. ಅಂದರೆ ಗುರುಬಲ ಇದ್ರೂ ಕೂಡ ದಶೆ ಏನಾದರೂ ಸಪೋರ್ಟಿವ್ ಇಲ್ಲ ಅಂದರೆ ಅದು ಬೇಸಿಗೆಯಲ್ಲಿ ಮಳೆ ಬಂದು ಹೋದಂಗಾಗುತ್ತಷ್ಟೇ ಅಂತ ಹೇಳಿದ್ದಾರೆ. ಅಂದರೆ ಅದರಿಂದ ನಿಮಗೆ ಕುಡಿಯೋದಕ್ಕೆ ನೀರು ಸಂಗ್ರಹಿಸ್ಲಿಕ್ಕೆ ಆಗೋದಿಲ್ಲ, ಹೆಚ್ಚೇನು ಪ್ರಯೋಜನಕ್ಕೆ ಬರೋದಿಲ್ಲ ಅನ್ನೋದನ್ನು ಈ ಗ್ರಂಥದಲ್ಲಿ ಇದನ್ನು ಹೇಳಿರೋದು ವರಹಮಿಹಿರ ಅಂತ 6ನೇ ಶತಮಾನದ ಜ್ಯೋತಿಷ್ಯದ ಒಬ್ಬ ಮಹಾನ್ ಮೇಧಾವಿ. ಬರೀ ಗುರುಬಲ 1ರಿಂದನೇ ನಾವು ಫಲಗಳನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಗ್ರಂಥದಲ್ಲಿ ಕೊಟ್ಟಿದ್ದಾರೆ. ನಾನು ಈ ಗ್ರಂಥಗಳನ್ನು ಯಾಕೆ ಹೇಳೋದು ಅಂದರೆ ಇದೇ ಪ್ರಮಾಣ. ಆ್ಯಕ್ಚುಲಿ ಗ್ರಂಥಗಳಲ್ಲಿ ಹೇಳಿರೋದನ್ನೇ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಪ್ಲೈ ಮಾಡಲಿಕ್ಕೆ ಸಾಧ್ಯ. ಇದರಲ್ಲಿ ನಾವೀಗ ಹೇಳುವಂಥ ಫಲಗಳೇನಿದೆಯೋ ಇದರಲ್ಲಿ ಕೊಟ್ಟಿದ್ದಾರೆ, ಟ್ರಾನ್ಸಿಟ್ ರಿಸಲ್ಟ್ಗಳನ್ನು ಕೊಟ್ಟಿದ್ದಾರೆ. ಜೊತೆಯಲ್ಲೇ ಇದನ್ನು ಹೇಳಿದ್ದಾರೆ, ದಶೆ ಜೊತೆಯಲ್ಲೇ ಇದನ್ನು ನೋಡಿ ಅಂತ. ಸೊ ದಶೆಯ ಜೊತೆಗೆ ಈ ಗುರು ಗೋಚಾರ ಇರ್ಬೋದು ಅಥವಾ ಶನಿಯ ಗೋಚಾರ ಇರ್ಬೋದು, ಇದನ್ನು ನಾವು ಸಪೋರ್ಟಿವ್ ಟೂಲ್ ಥರ ತಗೊಳ್ಳಿಕ್ಕೆ ಸಾಧ್ಯವೇ ಹೊರತು ಬರೀ ಗೋಚಾರ 1ರಿಂದನೇ ನಿಮ್ಮ ಜೀವನದಲ್ಲಿ ಎಲ್ಲವೂ ನಡೀತಾ ಹೋಗೋದಿಲ್ಲ. ಯಾಕೆಂದರೆ ಇದರಲ್ಲಿ ರಾಶಿಯಿಂದ ನಿಮಗೆ ಫೇವರೇಬಲ್ ಅಂತ ತೋರಿಸ್ತಾ ಇದ್ರೂ ಕೂಡ ನಿಮ್ಮ ಲಗ್ನದಿಂದನೂ ಅದನ್ನು ನೋಡಬೇಕಾಗುತ್ತೆ. ಗ್ರಹಗಳ ಪೊಸಿಷನ್, ನಿಮ್ಮ ಜಾತಕದಲ್ಲಿರುವಂಥ ಗ್ರಹಗಳ ಪೊಸಿಷನ್ ಏನಿದೆಯೋ ಅದು ಕೂಡ ಮ್ಯಾಟರ್ ಆಗುತ್ತೆ. ಜೊತೆಗೆ ಅಷ್ಟಕ ವರ್ಗ ಬಿಂದುಗಳು ಅಂತ ಬರ್ತವೆ, ಅದು ಕೂಡ ತುಂಬಾ ವೇರಿಯೇಷನ್ ಮಾಡುತ್ತೆ. ಜೊತೆಗೆ ನಕ್ಷತ್ರಗಳು ಕೂಡ ಇಲ್ಲಿ ವೇರಿಯೇಷನನ್ನು ತರ್ತವೆ. ಈ ನಕ್ಷತ್ರಗಳಿಂದ ಫೇವರೇಬಲ್ ಇದೆಯೋ ಇಲ್ವೋ ಅನ್ನೋದನ್ನು ನೋಡೋದನ್ನು ತಾರಾಬಲ ಅಂತ ಹೇಳ್ತಾರೆ. ಇನ್ನು ಧನುರ್ ರಾಶಿಯಲ್ಲಿ ನಕ್ಷತ್ರಗಳ ವಿಚಾರಕ್ಕೆ ಬರೋದಾದರೆ ಮೊದಲನೇದಾಗಿ ಮೂಲ ನಕ್ಷತ್ರ. ಮೂಲ ನಕ್ಷತ್ರದವರಿಗೆ ಗುರು ಮೃಗಶಿರ ನಕ್ಷತ್ರದಲ್ಲಿ ಇರಬೇಕಾದ್ರೆ ಅನ್ಫೇವರೇಬಲ್ ಅಂತ ಅನಿಸ್ಕೊಳ್ಳುತ್ತೆ. ಆರಿದ್ರ ನಕ್ಷತ್ರದಲ್ಲಿರುವಾಗ ತುಂಬಾ ಫೇವರೇಬಲ್ ಅಂತ ಅನಿಸ್ಕೊಳ್ಳುತ್ತೆ. ಯಾಕೆಂದರೆ ಇದು ಸಾಧಕ ತಾರ ಬರ್ತದೆ, ರಾಶಿಯಿಂದಲೂ ಫೇವರೇಬಲ್ ಇರ್ತದೆ. ಪ್ರಯತ್ನಗಳಿಗೆ ಈ ಸಂದರ್ಭದಲ್ಲಿ ಫಲ ಸಿಗೋ ಸಾಧ್ಯತೆ ಇರ್ತದೆ. ಪುನರ್ವಸು ನಕ್ಷತ್ರದಲ್ಲಿದ್ದಾಗ ಅನ್ಫೇವರೇಬಲ್ ಅಂತ ಅನಿಸ್ಕೊಳ್ಳುತ್ತೆ. ಯಾಕೆಂದರೆ ಇದು ವದ ತಾರ ಬರ್ತದೆ. ಅಂದರೆ ಏನು ರಾಶಿಯಿಂದ ನಿಮಗೆ ಫೇವರೇಬಲ್ ರಿಸಲ್ಟ್ ಅಂತ ತೋರಿಸ್ತಾ ಇದೆಯೋ ಇದು ಗುರು ಆಯಾಯ ನಕ್ಷತ್ರಗಳಿಗೆ ಬಂದಾಗ ಈ ಫೇವರೇಬಲ್ ರಿಸಲ್ಟ್ ಏನಿದೆಯೋ ಇದು ಸ್ವಲ್ಪ ವೇರಿಯೇಷನ್ ಆಗ್ತದೆ. ಇನ್ನು ಧನುರ್ ರಾಶಿಯಲ್ಲಿ ಮುಂದಿನ ನಕ್ಷತ್ರ ಬಂದು ಪೂರ್ವಾಷಾಢ. ಪೂರ್ವಾಷಾಢ ನಕ್ಷತ್ರದವರಿಗೆ ಗುರು ಮೃಗಶಿರ ನಕ್ಷತ್ರದಲ್ಲಿ ಇರಬೇಕಾದ್ರೆ ಫೇವರೇಬಲ್ ಅಂತ ಅನಿಸ್ಕೊಳ್ಳುತ್ತೆ. ಯಾಕೆಂದರೆ ಇದು ಕ್ಷೇಮತಾರ ಬರ್ತದೆ. ಆರಿದ್ರ ನಕ್ಷತ್ರದಲ್ಲಿರುವಾಗ ಅನ್ಫೇವರೇಬಲ್ ಅಂತ ಅನಿಸ್ಕೊಳ್ಳುತ್ತೆ. ಪುನರ್ವಸು ನಕ್ಷತ್ರದಲ್ಲಿದ್ದಾಗ ತುಂಬಾ ಫೇವರೇಬಲ್ ಅಂತ ಅನಿಸ್ಕೊಳ್ಳುತ್ತೆ. ಯಾಕೆಂದರೆ ಇದು ಸಾಧಕ ತಾರ ಬರ್ತದೆ. ಜೊತೆಗೆ ರಾಶಿಯಿಂದಲೂ ಫೇವರೇಬಲ್ ಇದೆ. ದಶೆನೂ ಚೆನ್ನಾಗಿತ್ತು ಅಂದರೆ ಈ ಸಂದರ್ಭದಲ್ಲಿ ನೀವು ಮಾಡುವ ಪ್ರಯತ್ನಗಳಿಗೆ ಫಲ ಸಿಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಇನ್ನು ಧನುರ್ ರಾಶಿಯಲ್ಲಿ ಮುಂದಿನ ನಕ್ಷತ್ರ ಬಂದು ಉತ್ತರಾಷಾಢ. ಉತ್ತರಾಷಾಢ ಮೊದಲ ಪಾದ ಧನುರ್ ರಾಶಿಯಲ್ಲಿ ಬರ್ತದೆ. ಇವರಿಗೆ ಗುರು ಮೃಗಶಿರ ನಕ್ಷತ್ರದಲ್ಲಿ ಇರಬೇಕಾದ್ರೆ ಅನ್ಫೇವರೇಬಲ್ ಅಂತ ಅನಿಸ್ಕೊಳ್ಳುತ್ತೆ. ಯಾಕಂದರೆ ಇದು ವಿಪತ್ತಾರ ಬರುತ್ತೆ. ಆರಿದ್ರ ನಕ್ಷತ್ರದಲ್ಲಿರುವಾಗ ಫೇವರೇಬಲ್ ಅಂತ ಅನಿಸ್ಕೊಳ್ಳುತ್ತೆ. ಯಾಕೆಂದರೆ ಇದು ಕ್ಷೇಮತಾರ ಬರ್ತದೆ. ಜೊತೆಗೆ ರಾಶಿಯಿಂದಲೂ ಗುರು ಫೇವರೇಬಲ್ ಪೊಸಿಷನ್ನಲ್ಲಿ ಇರ್ತದೆ. ಪುನರ್ವಸು ನಕ್ಷತ್ರದಲ್ಲಿದ್ದಾಗ ಅನ್ಫೇವರೇಬಲ್ ಅಂತ ಅನಿಸ್ಕೊಳ್ಳುತ್ತೆ. ಯಾಕೆಂದರೆ ಇದು ಪ್ರತ್ಯೇಕ ತಾರ ಬರ್ತದೆ. ಪ್ರತ್ಯೇಕ ತಾರ ಅಂದರೆ ಈ ಸಂದರ್ಭದಲ್ಲಿ ನಿಮಗೆ ಸ್ವಲ್ಪ ರಿಸಲ್ಟ್ ಏನಿದೆಯೋ ಸಾಮಾನ್ಯವಾಗಿರ್ತದೆ. ಅಂದರೆ ಏನು ರಾಶಿಯಿಂದ ನಿಮಗೆ ಫೇವರೇಬಲ್ ರಿಸಲ್ಟ್ ಅಂತ ತೋರಿಸ್ತಾ ಇದೆಯೋ ಇದು ಗುರು ಆಯಾಯ ನಕ್ಷತ್ರಗಳಿಗೆ ಬಂದಾಗ ಈ ಫೇವರೇಬಲ್ ರಿಸಲ್ಟ್ ಏನಿದೆಯೋ ಇದು ಸ್ವಲ್ಪ ವೇರಿಯೇಷನ್ ಆಗ್ತದೆ. ಇನ್ನು ಗುರು ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ನಕ್ಷತ್ರದಲ್ಲಿ ಇರ್ತದೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. 2025 ಮೇ 14ರಿಂದ 2025 ಜೂನ್ 13 ಈ ಅವಧಿಯಲ್ಲಿ ಗುರು ಮೃಗಶಿರ ನಕ್ಷತ್ರದಲ್ಲಿರ್ತದೆ. 2025 ಜೂನ್ 13ರಿಂದ 2025 ಆಗಸ್ಟ್ 12 ಈ ಅವಧಿಯಲ್ಲಿ ಆರಿದ್ರ ನಕ್ಷತ್ರದಲ್ಲಿರ್ತದೆ. 2025 ಆಗಸ್ಟ್ 12ರಿಂದ 2025 ಅಕ್ಟೋಬರ್ 18 ಈ ಅವಧಿಯಲ್ಲಿ ಪುನರ್ವಸು ನಕ್ಷತ್ರದಲ್ಲಿರ್ತದೆ. 2025 ಅಕ್ಟೋಬರ್ 18ಕ್ಕೆ ಗುರು ಕಟಕ ರಾಶಿಗೆ ಪ್ರವೇಶ ಮಾಡುತ್ತೆ. ಆನಂತರ ಮತ್ತೆ
2025 ಡಿಸೆಂಬರ್ 5ಕ್ಕೆ ಮಿಥುನ ರಾಶಿಗೆ ವಕ್ರ ಆಗಿ ಮಿಥುನ ರಾಶಿಗೆ ಮತ್ತೆ ಪ್ರವೇಶ ಮಾಡುತ್ತೆ. ಸೊ 2025 ಡಿಸೆಂಬರ್ 5ರಿಂದ 2026 ಜೂನ್ 2 ಈ ಅವಧಿಯಲ್ಲಿ ಮಿಥುನ ರಾಶಿ ಪುನರ್ವಸು ನಕ್ಷತ್ರಕ್ಕೆ ಮತ್ತೆ ಬರ್ತದೆ. ಅಂದರೆ ಓವರಾಲ್ ನೋಡಿದಾಗ ಪುನರ್ವಸು ನಕ್ಷತ್ರದಲ್ಲಿ ಗುರು ಅತಿ ಹೆಚ್ಚಿನ ಸಮಯ ಇರುವಂಗೆ ಕಾಣಿಸ್ತಾ ಇದೆ. ಇನ್ನು ಈ ರಾಶಿ ಫಲವೇ ಇರಲಿ ಅಥವಾ ತಾರಾಬಲವೇ ಇರಲಿ, ಸಂಚಾರದಲ್ಲಿರುವಂಥ ಗುರು ನಿಮ್ಮ ರಾಶಿಯಿಂದ ಮತ್ತು ನಕ್ಷತ್ರದಿಂದ ಫೇವರೇಬಲ್ ಪೊಸಿಷನ್ನಲ್ಲಿದೆಯೋ ಅಥವಾ ಅನ್ಫೇವರೇಬಲ್ ಪೊಸಿಷನ್ನಲ್ಲಿದೆಯೋ ಅನ್ನೋದನ್ನಷ್ಟೇ ಪ್ರಧಾನವಾಗಿ ಹೇಳಲಿಕ್ಕೆ ಸಾಧ್ಯ. ಇದರಿಂದಾನೇ ನಿಮ್ಮ ಜೀವನದ ಏನು ಘಟನೆಗಳು ಈ ಗೋಚರದಿಂದನೇ ನಡೆಯೋದಿಲ್ಲ. ಯಾಕೆಂದರೆ ನಿಮ್ಮ ಜೀವನದ ಡೈರೆಕ್ಷನ್ ಸೆಟ್ ಮಾಡೋದು ಬಂದು ದಶೆಗಳು. ಸೊ ದಶೆಗಳಿಗೆ ಪೂರಕವಾಗಿ ಈ ಗೋಚರವನ್ನು ಅನ್ವಯ ಮಾಡಿದಾಗ ನಮಗೆ ಎಕ್ಸಾಕ್ಟ್ ಸಿಚುವೇಶನ್ ಏನು ಅನ್ನೋದು ತಿಳಿಯೋದಕ್ಕೆ ಸಾಧ್ಯ. ದಶೆಗಳು ಚೆನ್ನಾಗಿದ್ದು ಗುರು ಕೂಡ ಫೇವರೇಬಲ್ ಪೊಸಿಷನ್ನಲ್ಲಿತ್ತು ಅಂದರೆ, ಜೊತೆಗೆ ಶನಿಯೂ ಕೂಡ ಫೇವರೇಬಲ್ ಪೊಸಿಷನ್ನಲ್ಲಿತ್ತು ಅಂದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ವಿಚಾರಗಳು ತನ್ನಿಂತಾನೇ ನಡೀತಾ ಹೋಗುತ್ತೆ, ಜೀವನ ಸ್ಮೂತಾಗಿ ನಡೀತದೆ ಅಂತ ಹೇಳ್ಬೋದು. ಹಾಗೊಂದು ವೇಳೆ ನಿಮಗೆ ಗುರು ಫೇವರೇಬಲ್ ಆಗಿದ್ದು ದಶೆಗಳು ಚೆನ್ನಾಗಿಲ್ಲ ಅಂದರೆ ಅದರಿಂದ ನಿಮಗೆ ಏನು ಆ ಗುರು ಬಲ ಅಂತ ಇದ್ರೂ ಕೂಡ ಅದರಿಂದ ನಿಮಗೇನು ಹೆಚ್ಚಿಗೆ ಪ್ರಯೋಜನ ಆಗೋದಿಲ್ಲ. ಇನ್ನು ಗುರುಬಲ ಬಂತು ಅಂದ ತಕ್ಷಣ ಮದುವೆ ಆಗಬಹುದು, ಮನೆ ಕಟ್ಟಿಸ್ಬೋದು, ಹಣಕಾಸು ಸ್ಥಿತಿ ಸುಧಾರಿಸುತ್ತೆ, ಹೀಗೆಲ್ಲ ಫಲಗಳನ್ನು ಹೇಳೋದಿದೆ. ಆದರೆ ನಿಮಗೆ ನಿಮ್ಮ ಜಾತಕದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಸ್ಥಾನಗಳೇನಿದೆಯೋ ಆ ಯೋಗಗಳಿರಬೇಕು. ಜೊತೆಗೆ ನಿಮ್ಮ ದಶೆಗಳು, ಆ ಸದ್ಯದ ನಡೆಯುವಂಥ ದಶೆಗಳೇನಿವೆಯೋ ಅವು ಆ ಯೋಗಗಳನ್ನು ಆಕ್ಟಿವೇಟ್ ಮಾಡಬೇಕು. ಆವಾಗ ಅದರ ಜೊತೆಯಲ್ಲಿ ಗುರುಬಲವು ಬಂತು ಅಂದಾಗ ನಿಮಗೆ ಏನು ಈ ಫಲಗಳನ್ನು ಹೇಳಲಾಗುತ್ತೋ ಅದು ನಡೀತದೆ. ಒಂದು ವೇಳೆ ಅಂಥದ್ದು ಏನು ಯೋಗಗಳೇ ಇಲ್ಲ ಕುಂಡಲಿಯಲ್ಲಿ ಅಥವಾ ನಿಮಗೆ ಅದಕ್ಕೆ ಸಂಬಂಧಪಟ್ಟಂಥ ದಶೆಗಳೇ ಬಂದಿಲ್ಲ ಅಂದರೆ ಅದರಿಂದ ನಿಮಗೆ ಗುರುಬಲದಿಂದ ಇದೆಲ್ಲವೂ ನಡೀತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಗುರುಬಲವನ್ನು ಪ್ರಧಾನವಾಗಿ ಪರಿಗಣಿಸೋದು ಅಂದರೆ ಮಂಗಳ ಕಾರ್ಯಗಳ ವಿಚಾರದಲ್ಲಿ. ಯಾಕೆಂದರೆ ಗುರುಬಲ ಇತ್ತು ಅಂದರೆ ಆ ಮಂಗಳ ಕಾರ್ಯಗಳು ಅಂತ ಏನು ಮಾಡಲಿಕ್ಕೆ ಹೊರಡ್ತಿರೋ ಅದು ಸುಸೂತ್ರವಾಗಿ ನಡೀತದೆ. ಜೊತೆಗೆ ಮುಹೂರ್ತದಲ್ಲೂ ಕೂಡ ಗುರುಬಲಕ್ಕೆ ಬಹಳ ಮಹತ್ವ ಕೊಡಲಾಗಿದೆ. ಜೊತೆಯಲ್ಲಿ ನೀವೇನಾದರೂ ಜೀವನಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ನಿರ್ಧಾರ, ಪ್ರಮುಖವಾದಂಥ ನಿರ್ಧಾರವನ್ನು ತಗೊಳ್ಳಿಕ್ಕೆ ಹೊರಟಿದ್ದೀರಾ ಅಂದರೆ ಆವಾಗಲೂ ಕೂಡ ಗುರುಬಲ ಇದ್ದರೆ ಒಳ್ಳೆಯದು. ಇನ್ನು ಗುರುವನ್ನು ಸೇವಿಯರ್ ಅಂತ ಪರಿಗಣಿಸ್ತಾರೆ. ನಿಮಗೆ ಗುರುಬಲ ಇತ್ತು ಅಂದರೆ ನಿಮಗೇನಾದರೂ ಸಂಕಷ್ಟಗಳು ಎದುರಾದಾಗ ನಿಮಗೆ ಪಾರಾಗೋದಕ್ಕೆ ದಾರಿಗಳು ಕಾಣ್ತವೆ, ಪಾರಾಗೋದಕ್ಕೆ ದಾರಿಗಳು ಸಿಗ್ತದೆ ಅಂತ. ಒಟ್ಟಾರೆಯಾಗಿ ಗುರುಬಲ ಒಂದನ್ನೇ ಡಿಪೆಂಡ್ ಆಗಿ ನೀವು ಯಾವುದೇ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳೋದು ಅಷ್ಟೊಂದೇನು ಸೂಕ್ತ ಅಲ್ಲ. ಯಾಕೆಂದರೆ ಜಾತಕದಲ್ಲಿನ ಬೇರೆ ಬೇರೆ ಫ್ಯಾಕ್ಟರ್ಗಳು ಈ ಗುರುಬಲದ ರಿಸಲ್ಟನ್ನು ಮಾಡಿಫೈ ಮಾಡ್ತದೆ. ಸೊ ಗುರುಬಲ ಅಂದರೆ ಏನು, ಇದರ ಕಾನ್ಸೆಪ್ಟ್ ಏನು, ಇದು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡುವ ಅಂತ ಅನ್ನಿಸ್ತು. ಸೊ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.